ಕನ್ನಡ ವ್ಯಾಕರಣ ಕ್ಲಾಸಸ್ಗೆ ಸ್ವಾಗತ. ನಾವು ಇಂದು ಕನ್ನಡ ವ್ಯಾಕರಣದಲ್ಲಿ ನಾಮಪದ ಅಂದರೆ ಏನು ಅಂತ ಕಲಿಯೋಣ. ನಾಮಪದ ನೌನ್. ನಾಮ ಅಂದರೆ ಏನು? ನಾಮ ಎಂದರೆ ಹೆಸರು. ಓಕೆನಾ? ನಾಮ ಎಂದರೆ ಹೆಸರು. ನಾಮ ಎಂದರೆ ಹೆಸರು. ನೇಮ್. ನಾಮ ಅಂದರೆ ಏನು? ಹೆಸರು. ಹಾಗಾದರೆ ಹೆಸರನ್ನು ತಿಳಿಸುವ ಪದವೇ ಏನಾಗುತ್ತೆ? ನಾಮಪದ ಎನ್ನುವರು. ಅದು ಹೆಸರು ಯಾವುದಾದ್ರೂ ಆಗಿರ್ಬೋದು. ಬೆಟ್ಟ, ಗುಡ್ಡ, ಕಲ್ಲು, ಮಣ್ಣು, ಗೀತ, ಸೀತಾ, ಯಾವುದಾದ್ರೂ ಆಗಿರ್ಬೋದು. ಹೆಸರನ್ನು ಹೇಳುವ ಒಂದು ಏನಿದೆ ಪದ, ಅದಕ್ಕೆ ನಾವು ಏನಂತ ಕರಿತೀವಿ? ನಾಮಪದ ಅಂತ ಕರಿತೀವಿ. ಅದು ಯಾವುದಾದ್ರೂ ಆಗಿರ್ಬೋದು. ಅರ್ಥ ಆಯ್ತಲ್ವಾ? ನಂತರ ನಾಮಪದದಲ್ಲಿ 3 ವಿಧಗಳಿವೆ. ನಾಮಪದದಲ್ಲಿ ನಾವು ಎಷ್ಟು ವಿಧಗಳಾಗಿ ವಿಂಗಡಿಸ್ತೀವಿ? ನಾಮಪದದಲ್ಲಿ 3 ವಿಧಗಳಿವೆ. ನಾಮಪದದಲ್ಲಿ ಎಷ್ಟು ವಿಧಗಳಿವೆ? ನಾಮಪದದಲ್ಲಿ 3 ವಿಧಗಳಿವೆ. ಅವು ಯಾವುವು ಹೇಳ್ತೀರಾ? ಯಾವುದು ಅಂದರೆ, ಮೊದಲನೇದಾಗಿ ರೂಢನಾಮ, ಎರಡನೆಯದು ಅಂಕಿತ ನಾಮ, ಮೂರನೆಯದು ಅನ್ವರ್ಥ ನಾಮ. ಇನ್ನೊಂದ್ಸತಿ ನಾವು ಓದೋಣ. ನಾಮಪದ ಅಂದರೆ ಏನು? ನಾಮ ಎಂದರೆ ಹೆಸರು. ಹೆಸರನ್ನು ತಿಳಿಸುವ ಪದವೇ ನಾಮಪದ ಎನ್ನುತ್ತೇವೆ ಅಥವಾ ಎನ್ನುತ್ತಾರೆ. ನಾಮಪದದಲ್ಲಿ ಎಷ್ಟು ವಿಧಗಳಿವೆ? ನಾಮಪದದಲ್ಲಿ 3 ವಿಧಗಳಿವೆ. ಯಾವ್ದ್ಯಾವುದು ಅಂದರೆ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ಇವು 3 ಬಗ್ಗೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ರೂಢನಾಮ ಅಂದರೆ ಏನು ಮತ್ತು ಉದಾಹರಣೆಯನ್ನು ನೋಡೋಣ. ರೂಢನಾಮ ಅಂದರೆ ರೂಢಿಯಿಂದ ಬಂದು. ಅಂದರೆ ನೀವು ಚಿಕ್ಕ ಮಕ್ಕಳಿದ್ದಾಗ, ಇವಾಗ ಅಲ್ಲಿ ಒಂದು ಮನುಷ್ಯ ಇದ್ದಾನೆ, ಅವ್ರು ನೋಡಿ ಏನಂತ ನೀವು ಮನುಷ್ಯನೇ ಅನ್ನೋದು. ಅವ್ರ ಹೆಸರು ನಿಮಗೆ ಗೊತ್ತಿರಲ್ಲ. ಸೊ ಬೆಟ್ಟ ಗುಡ್ಡ ನೋಡಿದ್ರೆ ನಿಮಗೆ ಆ ಬೆಟ್ಟ ಗುಡ್ಡ ಹೆಸರು ಗೊತ್ತಿರಲ್ಲ. ನೀವೇನು ಮಾಡ್ತೀರಾ? ಅದು ಬೆಟ್ಟ, ಅದು ಗುಡ್ಡ. ಮತ್ತು ನಿಮಗೆ ಇದು ಮಾವಿನ ಮರನ, ಬೇವಿನ ಮರನ ಅಂತ ಗೊತ್ತಿರಲ್ಲ. ಸೊ ನೀನು ಅವಾಗ ಏನು ಹೇಳ್ತೀಯ? ನೀವು ಇದು ಮರ ಅಂತ ನೀವು ಫಸ್ಟ್ ಚಿಕ್ಕವರಿದ್ದಾಗಿಂದ ನೀವು ಹೇಗೆ ರೆಕಗ್ನೈಸ್ ಮಾಡ್ತೀರಲ್ವ, ಅದನ್ನು ನಾವು ರೂಢನಾಮ ಅಂತ ಕರಿತೀವಿ. ಅಂದರೆ ನಿಮಗೆ ಅದರದ್ದು ಹೆಸರನ್ನ ಗೊತ್ತಿರಲ್ಲ, ಅದಕ್ಕೆ. ಓಕೆನಾ? ಇದರ ಒಂದು ಡೆಫಿನೇಷನ್ ಬರೆಯೋಣ. ರೂಢಿಯಿಂದ ಬಂದ ವಾಚಕಗಳನ್ನು ರೂಢನಾಮ ಎನ್ನುತ್ತೇವೆ. ರೂಢಿಯಿಂದ ಬಂದ ವಾಚಕಗಳನ್ನು ನಾವು ಏನಂತ ಕರಿತೀವಿ? ರೂಢನಾಮ ಅಂತ ಕರಿತೀವಿ. ಉದಾಹರಣೆ ಬೆಟ್ಟ, ಗುಡ್ಡ, ಮನುಷ್ಯ, ಮತ್ತು ಇನ್ನೇನಾಗಿರ್ಬೋದು? ಮನೆ, ದೇಶ. ಓಕೆನಾ? ಗುಡ್ಡ, ಮನುಷ್ಯ, ಮನೆ ಮತ್ತು ದೇಶ ನಾವು ಬರೆಯೋಣ. ಮತ್ತು ನದಿ, ಇಲ್ಲಿ ಫ್ಲೋ ಆಗ್ತಾ ಇದೆ ನದಿ. ಅದೇ ರೀತಿಯಾಗಿ ಹುಡುಗಿ,
ಅದು ಓಕೆ. ಇವಾಗ ನಾವು ಬರೆಯೋಣ. ಯಾವುದ್ಯಾವುದು ಮೊದಲಿಗೆ? ನದಿ, ಪರ್ವತ, ಹುಡುಗಿ, ಹುಡುಗ, ಹುಡುಗಿ, ಹುಡುಗ. ಹುಡುಗ ಹೆಸರು ಗೊತ್ತಿಲ್ಲ, ಹುಡುಗಿ ಹೆಸರು ಗೊತ್ತಿಲ್ಲ, ಪರ್ವತ ಹೆಸರು ಗೊತ್ತಿಲ್ಲ, ನದಿ ಹೆಸರು ಗೊತ್ತಿಲ್ಲ ನಮಗೆ. ಇದು ಮನೆ, ಈ ಮನೆ ಹೆಸರು ನಮಗೆ ಗೊತ್ತಿಲ್ಲ. ದೇಶ, ಏನು ಬರಿಬೋದು? ರಾಜ, ರಾಣಿ. ನಮಗೆ ರಾಣಿ ಹೆಸರು ಗೊತ್ತಿಲ್ಲ, ರಾಜ ಹೆಸರು ಗೊತ್ತಿಲ್ಲ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಎರಡನೇದು ಅಂಕಿತನಾಮ. ಅಂಕಿತನಾಮ ಏನು? ಅಂಕಿತನಾಮ ಅಂದರೆ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳೇ ಅಥವಾ ಹೆಸರುಗಳೆಲ್ಲವೂ ಅಂಕಿತನಾಮ ಎನ್ನುತ್ತೇವೆ. ಉದಾಹರಣೆ, ಅಂಕಿತನಾಮ ಪ್ರಾಪರ್ ನೌನ್ ಏನು? ಇವಾಗ ರೂಢನಾಮ ಗೊತ್ತಾಯಿತು, ಅಂಕಿತನಾಮ ಏನು? ಇವಾಗ ನಿಮಗೆ ಇದು ಬೆಟ್ಟ ಅಥವಾ ಗುಡ್ಡ ಗೊತ್ತು. ಓಕೆ, ಅದಕ್ಕೊಂದು ಹೆಸರಿಡೋಣ. ಆ ಬೆಟ್ಟ ಅಥವಾ ಗುಡ್ಡಕ್ಕೆ ಒಂದು ಹೆಸರಿಡೋಣ. ಏನು ಹೆಸರಿಡೋಣ ಅಂದರೆ ಹಿಮಾದ್ರಿ ಬೆಟ್ಟ, ಹಿಮಾದ್ರಿ ಅಂತ ಹೆಸರಿಡ್ಬೋದು, ಅಂಕಿತನಾಮ. ನೆಕ್ಸ್ಟ್ ಇದು ಹುಡುಗ ಹೆಸರು ಗೊತ್ತಿಲ್ಲ ನಮಗೆ, ಸೊ ನಾವೇ ಏನೋ ಒಂದು ಹೆಸರು ಇಟ್ಕೊಳ್ಳೋಣ. ಏನು ಹೆಸರು ಇಟ್ಕೊಳ್ಳೋಣ? ಬೋರಣ್ಣ ಅಂತ ಇಟ್ಕೊಳ್ಳೋಣ. ಹುಡುಗಿ ಹೆಸರು ಏನು ಇಟ್ಕೊಳ್ಳೋಣ? ಗಂಗಾ ಅಂತ ಇಟ್ಕೊಳ್ಳೋಣ. ಬೇಡ, ಹುಡುಗಿ ಹೆಸರು ಗಂಗಾ ಬೇಡ, ಸೀಮಾ ಇಟ್ಕೊಳ್ಳೋಣ. ನದಿ ಹೆಸರು ಏನು ಇಟ್ಕೊಳ್ಳೋಣ? ಗಂಗಾ ಇಟ್ಕೊಳ್ಳೋಣ. ದೇಶ ಯಾವುದು? ಭಾರತ. ಇವಾಗ ನಿಮಗೆ ಅರ್ಥ ಆಯ್ತಲ್ವಾ? ರೂಢನಾಮ, ಅಂಕಿತನಾಮ. ಇನ್ನೂ ಒಂದು ಯಾವುದಿದೆ ನಮಗೆ? ಅನ್ವರ್ಥನಾಮ ಇದೆ. ಓಕೆ, ರೂಢನಾಮ ಇನ್ನೊಂದು ಸತಿ ಓದೋಣ. ರೂಢಿಯಿಂದ ಬಂದ ವಾಚಕಗಳನ್ನು ರೂಢನಾಮ ಎನ್ನುತ್ತೇವೆ. ಉದಾಹರಣೆ, ನದಿ, ಪರ್ವತ, ಹುಡುಗಿ, ಮನೆ, ದೇಶ, ರಾಜ, ರಾಣಿ. ಅಂಕಿತನಾಮ, ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳೆಲ್ಲವೂ ಅಂಕಿತನಾಮ. ವ್ಯವಹಾರ ಅಂದರೆ ಇವಾಗ ಇಲ್ಲಿ ಹುಡುಗಿ ಇದೆ, ನಾವು ರೋಡಲ್ಲಿ ಹೋಗ್ತಾ ಇದ್ರೆ ಏ ಹುಡುಗಿ ಅಂತ ಕರೆಯೋಕ್ಕಾಗಲ್ಲ. ಸೊ ಅದು ವ್ಯವಹಾರಕ್ಕಾಗಿ ಇಟ್ಟುಕೊಂಡ ಹೆಸರಾಗಿರುತ್ತೆ. ನೆಕ್ಸ್ಟ್ ಮೂರನೇದು ಅನ್ವರ್ಥನಾಮ. ಅನ್ವರ್ಥನಾಮ ಅಂದರೆ ಏನು? ಹೆಸರಿಗೆ ತಕ್ಕ ಹಾಗೆ ಇಟ್ಟುಕೊಂಡ ಹೆಸರುಗಳು. ಎಕ್ಸಾಂಪಲ್, ನಾನೊಬ್ಬ ಮಹಿಳೆ, ನಾನು ಟೀಚರ್, ಸೊ ನಾನು ಶಿಕ್ಷಕಿ. ವೈದ್ಯರು, ರೋಗಿಗಳು, ಯಾರು ಹಾಸ್ಪಿಟಲ್ಗೆ ಬರ್ತಾರೆ ಅವ್ರ ರೋಗಿಗಳು ಅಂತಾರೆ. ನಾವು ಶಿಕ್ಷಕರು ಅಂದರೆ ನಮ್ಮ ಹತ್ರ ಕಲಿಯೋಕ್ಕೆ ಯಾರು ಬರ್ತಾರೆ? ಸ್ಟೂಡೆಂಟ್ಸ್ ಬರ್ತಾರೆ, ಅಂದರೆ ವಿದ್ಯಾರ್ಥಿಗಳು ಬರ್ತಾರೆ. ಸೊ ಅವರ ಒಂದು ಹೆಸರಿಗೆ ತಕ್ಕಂತೆ ಇಟ್ಟುಕೊಂಡ ಹೆಸರುಗಳನ್ನು ನಾವು ಅನ್ವರ್ಥನಾಮಗಳು ಅಂತ ಕರಿತೀವಿ. ಓಕೆ, ಡೆಫಿನೇಷನ್ ಬರೆಯೋಣ. ಅರ್ಥಕ್ಕೆ ಅನುಗುಣವಾಗಿ ಮೀನಿಂಗ್ಫುಲ್ ಇರಬೇಕು. ಆ ಒಂದು ಜಾಬ್ ಇದೆ ಅಂದರೆ ಆ ಜಾಬ್ಗೆ ಒಂದು ಅರ್ಥ ಇರುತ್ತಲ್ವ, ಅದೇ ರೀತಿಯಾಗಿ ಅರ್ಥಕ್ಕೆ ಅನುಗುಣವಾಗಿ, ಅರ್ಥ ಅಂದರೆ ಮೀನಿಂಗ್, ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳೆಲ್ಲವೂ, ಇಟ್ಟ ಹೆಸರುಗಳೆಲ್ಲವೂ ಏನು ಅಂತ ಕರೀತಾರೆ? ಅನ್ವರ್ಥನಾಮ ಎನ್ನುತ್ತಾರೆ. ಅರ್ಥ ಆಯ್ತಲ್ವಾ? ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳನ್ನು ನಾವು ಏನಂತ ಕರಿತೀವಿ? ಅನ್ವರ್ಥನಾಮಗಳು ಅಂತ ಕರಿತೀವಿ. ಸೊ ಯಾವ್ದ್ಯಾವುದು ಅನ್ವರ್ಥನಾಮಕ್ಕೆ ಅಂದರೆ, ನಾನು ಬರೀತೀನಿ ಶಿಕ್ಷಕಿ. ಮೊದಲನೇದಾಗಿ ನಾನು ಶಿಕ್ಷಕಿ ಆಗಿರೋದ್ರಿಂದ ಸೊ ನಾನು ಬರೀತೀನಿ ಶಿಕ್ಷಕಿ.
ಎರಡನೆಯದು ವೈದ್ಯರು. ಇನ್ನು ಯಾರ್ಯಾರು ಬರಿಬೋದು? ಶಿಕ್ಷಕಿ, ವೈದ್ಯರು. ವೈದ್ಯರ ಹತ್ರ ಯಾರು ಬರ್ತಾರೆ? ರೋಗಿ ಬರ್ತಾರೆ. ಸೊ ಅದನ್ನು ಎಕ್ಸಾಂಪಲ್ ಬರಿಬೋದು. ಶಿಕ್ಷಕಿ ಹತ್ರ ಯಾರು ಕಲಿಯೋಕ್ಕೆ ಬರ್ತಾರೆ? ವಿದ್ಯಾರ್ಥಿಗಳು. ಸೊ ನೀವು ಇನ್ನು ಮುಂತಾದವುಗಳನ್ನು ಬರಿಬೋದು. ಸನ್ಯಾಸಿ ಬರಿಬೋದು, ಪಂಡಿತ್ ಬರಿಬೋದು, ವ್ಯಾಪಾರಿಯೂ ಸಹ ನೀವು ಬರಿಬೋದು. ಇದು ನಾಮಪದಕ್ಕೆ ಸಂಬಂಧಪಟ್ಟ ಒಂದು ಕ್ಲಾಸ್ ಆಗಿದೆ. ಈ ಕ್ಲಾಸ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮಗೆ ಯಾವುದೇ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.